ಓ ಏನ್ ಲಾಭಟ್ಟಿದೆ ಊರು ಸುತ್ತಬಿಟ್ಟು ನಮ್ಮ ಮೈಸೂರಿಗೆ ಬಂದಿದೆ. ಓ ಏನ್ ನಿಮ್ಮ ಹುಡುಗಿ ಹುಡಿಕ ಬಂದ್ಯಾ? ಏನ್ ಮಾಡೋಣ, ಹೊಟ್ಟೆ ಪಾಡು ಸುತ್ತಲೇಬೇಕು ಮತ್ತ. ಅದೇ ಹುಡುಗಿ ಕತೆ ಏನು ಕೇಳಿದೆ ತಗೋ, 3 ನಾಮ ಇಟ್ಬಿಟ್ಟು ಓದ್ಲು ಕಣಂತ. ಓ ನಿಂಗೇನು ತಕಲಪ್ಪ, ಪುಕ್ಸಟ್ಟೆ ಸುತ್ತಬಿಟ್ಟು ಕತೆ ಹೊಡಿಬೇಡ ಕಣಂತ ಇಲ್ಲಿ. ಓ ಹಳ್ಳಿ ಮುಖ ಹೊಸಿ ತಡ್ಕೊಳಪ್ಪ. ಓ ಏನು ಬಾರಿ ಬಂದ್ಬಿಟ್ಟ ಇಲ್ಲಿ ಹೇಳಕ್ಕ. ಅದು ಬಿಡು, ಹೆಂಗಿದ್ದದು ಮೈಸೂರು, ಯಾರು ಗೆದ್ದರು? ಗೆಲ್ಲೋದು ಸೋಲದವ ಹೊಸಿ ಪಕ್ಕಕ್ಕಿಡ್ಲ. ಆ ಪೆನ್ ಡ್ರೈವ್ ಕತೆ ಏನದು ಹೊಸಿ ನಂಗೂ ಹೇಳ. ಸುಮ್ಕಿರಣ ನೀನು, ಕಂಡರ ಮನೆ ವಿಷಯ ನಮ್ಗೆ ಯಾಕೆ? ಬನ್ನಿ ಅದೇನು ಜನರನ್ನ ಕೇಳುವ, ಜನ ಏನಂದರು ನೋಡುವ. ಅದು ಸರಿ ಅನ್ನು. ಮತ್ತೆ ಒಂದು ಕೆಲಸ ಮಾಡ್ಲಾ, ನಂಗೆ ಈ ಸಿಟಿ ಗಿಟಿ ಎಲ್ಲ ಆಗಿ ಬರೋಕಿಲ್ಲ. ಈ ಸಿಟಿ ಕಡೆ ಕೇಳ್ಕೊ, ನಾ ಹಳ್ಳಿ ಕಡೆ ಹೋಯ್ತೀನಿ, ರೆಡಿ ಹೋಗಮ್ಮ. ನಿಂಗೆ ಅದೇ ಸೂಟೇಬಲ್ ಕಂಡು ತಕೋ. ನೀವು ಒಂದು ಕೆಲಸ ಮಾಡು, ಹಳ್ಳಿ ಕಡೆ ಹೋಗು, ನಾ ಸಿಟಿ ಕಡೆ ಹೋಗಿ ಕೇಳ್ಕೊಬತ್ತೀನಿ. ನಿಮ್ಮ ಬೈಲೆ ಏನು ಎದುರ್ಕತ್ತಿರಲ್ರು ಮಾತಾಡೋಕ್ಕೆ? ಬೇರೆ ಎಲ್ಲ ಮಾತಾಡ್ತೀರಾ ಚೆನ್ನಾಗಿ? ಹಾಂ, ಓಹೋ ನಮಸ್ಕಾರ ಅಮ್ಮ. ನಾವು ಓದಿಲ್ಲ ಏನಿಲ್ಲ ಬಿಡ್ರಿ. ಯವ್ವ ನಾ ಏನು ಕೇಳೇ ಇಲ್ಲ, ನಾ ಏನು ಮಾತಾಡಕಣಪ್ಪ, ಓದಿಲ್ಲ ಏನಿಲ್ಲ. ಮಾತಾಡೋಕ್ಕೇನು ಓದ್ಬೇಕಾ? ಹಂಗ ಮನೇಲೇನು ಹಂಗೆ ಕೂತಿರ್ತೀರ ಸುಮ್ಮನೆ? ಬೇಡಿ ಬೇಡಿ. ಸರಿ, ಓಟ್ ಹಾಕಿದ್ರಾ? ನಾ ಕೇಳಿದ್ದು ಹೇಳಿ ಅಷ್ಟೇ. ಓಟ್ ಹಾಕಿದ್ರಾ? ನಾವೇನೋ ಪುಸ್ತಕ ತೆಗೆದು ಓದಿ ಅನ್ವಾ? ಓಟ್ ಹಾಕಿದ್ರಾ? ಮೈಸೂರು ಯಾರು ಗೆಲ್ಬೋದು ಮೈಸೂರಲ್ಲಿ ಕೇಳ್ತೀನಿ ನಾನು. ಯಾರು ಗೆಲ್ಬೋದು, ರಾಜ್ರೋ ಇಲ್ಲ ಕಾಂಗ್ರೆಸ್ಸೋ? ಲಕ್ಷ್ಮಣ್ಣ ಯಾರು ಗೆಲ್ಬೋದು ಅಂತ ಅನಿಸ್ತದೆ ನಿಮ್ಗೆ? ನಮ್ಗೆ ಗೊತ್ತಾಗಲ್ಲ ಸಾವೆಲ್ಲ, ಯಾರು ಗೆಲ್ಬೋದು ಯಾರು ಬಿಡ್ಬೋದು ಅಂತ. ಹಾಕಿದೀವಿ, ಓಟ್ ಹಾಕಿದೀವಿ. ಓಟ್ ಹಾಕಿದಿರಿ? ಒಟ್ನಲ್ಲಿ ಹಾಕಿದ್ವಿ. ಟಿವಿ ನ್ಯೂಸ್ ಎಲ್ಲ ನೋಡ್ತಿದ್ರೋ ಇಲ್ಲ ಬರೀ ಸೀರಿಯಲ್ ಮುಗಿಸ್ತಿದ್ರೋ ಕತೆ? ನೋಡ್ತೀವಿ, ಟಿವಿ ನ್ಯೂಸ್ ನೋಡ್ತೀವಿ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನ್ಯೂಸ್ ನೋಡ್ತಾ ಇದ್ದೀರಾ? ಹೌದು. ಹಾಸನದಲ್ಲಿ ಅದೇನೋ ಮಾಡ್ಕೊ ಕುಂತವಲ್ಲ ವೈಕ್ಲು, ಅದೇನು ಹೇಳಿರಿ? ಕರ್ಕೊಂಡೋಗಿ ಯಾಕೆ ಅವನ್ನ ಎಲ್ಲ ಮಾಡ್ರಿನ ಹೇಳ್ಕೊಂಡು ಹೋಗ್ತಾರೆ. ಹೇಳ್ಕೋಬೇಕು, ಎಲ್ಲರೂ ಹೇಳ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ಗೆ. ಯಾರು ತಪ್ಪು ನಿಮ್ಮ ಪ್ರಕಾರ? ಪುರುಷರು ತಪ್ಪು, ಮಹಿಳೆಯರು ತಪ್ಪು? ಇದಕ್ಕೇನು ಓದ್ಬೇಕಾಗಿಲ್ಲ ಹೇಳಕ್ಕೆ. ಯಾರು ತಪ್ಪು ಅಂತ ಹೇಳೋಣ ನಾವು? ಯಾರ್ದು ಯಾರು ತಪ್ಪು? ಅವಂದೇ ತಪ್ಪು. ಒಟ್ಟು ಅವ್ರಿಗೆ ಶಿಕ್ಷೆ ಆಗ್ಬೇಕು, ಉಪ್ಪು ತಿಂದ್ರೆ ನೀರು ಕುಡಿಲೇಬೇಕು. ಹೌದೌದು, ಆಗ್ಬೇಕು. ಸರಿ, ಓಕೆ. ಬಾಜಿ ನಿಂತಕ್ಕೆ ಬರ್ತೀನಿ ಇವಾಗ. ಏನಜ್ಜಿ ನಿನ್ನ ಹೆಸರು? ನನ್ನ ಹೆಸರು ಚಿಕ್ತೇಮ್ಮ. 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 ಚಿಕ್ತಾಯಮ್ಮ. ಓ ನಂಗೆ ದೊಡ್ಡ ತಾಯಮ್ಮ ಥರ ಕಾಣ್ತಿದ್ಯಾ ನೀನು. ಯಾವ ಓಟ್ ಹಾಕಿದ್ರೆ? ಓಟ್ ಹಾಕಿದ್ರ? ಯಾರು ಗೆಲ್ಬೋದು? ಸಿದ್ದರಾಮಯ್ಯನ್ಗ. ಸಿದ್ದರಾಮಯ್ಯ ಇಲ್ಲ ಇವಾಗ. ಯಾರ ಅಲ್ಲಿ ಬಿಡಿ, ಹಾಕದ್ ಹಾಕಿವಿ. ಒಟ್ಟಲ್ಲಿ ಅಸ್ತುಕ. ಆಯ್ತು ಬಿಡಿ, ಆಯ್ತು, ಓಕೆ ಓಕೆ. ಮಾಸ್ಕ್ ಹಾಕೊಂಡಿದ್ದೀರಲ್ವಾ? ಕೊರೋನಾನೇ ಇಲ್ಲ, ಮಾಸ್ಕ್ ಹಾಕ ಕೂತ್ಕೊಂಡಿಲ್ಲ. ಏನು ನಿಮ್ಮ ಹೆಸರು? ಅಯ್ಯೋ ಇದೇನು ಚಾಕ ಇದು? ನಾನು ನಿಮ್ಮಂಗೆ ಓದ್ಕೊಂಡೇ ಬಂದಿರೋದು ಇದೇ ಮೈಸೂರಿನಲ್ಲೇ. ಇಲ್ಲಿ ಕೇಳಿಲೆ ಯಾವರು? ಹಳ್ಳದ ಮನೆಗಳಲ್ಲಿ ಗದ್ಗೆ ಸೈಡು. ಗದ್ಗೆ ಸೈಡು. ಗದ್ಗೆ ಅಂದ್ರೆ ಮುಗ್ದೆ ಹೋಯ್ತದೆ. ಓಟ್ ಹಾಕಿದ್ರಾ? ನೀವು ಮಾಸ್ಕ್ ಹಾಕೊಂಡು ಹುಡುಗಿರು ಭಾಳ ಚೆನ್ನಾಗಿ ಕಾಣ್ತೀರಿ ಅಂತ ನಮ್ಮ ಹುಡುಗರು ಅನ್ಕೊಬಿಟ್ಟವೆ. ತೆಗೆದ್ರೆ ಗೊತ್ತಾಗೋದು. ತೆಗೀರೀಗ ಬೇಡ ಬಿಡಿ, ಆಯಿತು, ಸುಮ್ಮನೆ ತಮಾಷೆ ಮಾಡಿದೆ. ಸರಿ, ಯಾರು ಗೆಲ್ಬೋದು ಮೈಸೂರಲ್ಲಿ? ಇವರು ಬಿಜೆಪಿ. ಕುಂತ್ಕೊಳ್ಳ ನೀನು, ಹೋಗಿ ಹಾಲು ಕೊಡೋದು ಮನೆ ಕೋಲೆ ಬಂದ್ಬಿಟ್ಟ ಇಲ್ಲಿ. ಹೇಳಿ ನೆಕ್ಸ್ಟ್. ಯದುವೀರು. ಹೌದಾ? ಅವರೇ ಗೆಲ್ಬೋದಾ? ನೀವು ಅವರಿಗೆ ಗೊತ್ತಿದ್ದ? ನಮ್ದು ಇದೆಲ್ಲ ಚಾಮರಾಜನಗರ. ಸರಿ ಆಯಿತು. ನಾನು ಕೇಳೋದು, ಈ ಹಾಸನದೆಲ್ಲ ಟಿವಿ ನ್ಯೂಸ್ ಎಲ್ಲ ನೋಡ್ತಾ ಇದ್ದೀರಲ್ವಾ? ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಆಳು ಮುಳು ಅನ್ಕೊಂಡು ಏನು ಸಂದೇಶ ಕೊಡ್ತೀರಿ ಕೊಡ್ರಿ. ಹೆಂಗೂ ಮಾಸ್ಕ್ ಹಾಕಿದ್ದೀರಿ ಗೊತ್ತಾಗೋದಿಲ್ಲ. ಹಂಗೇನು ಸುಮ್ಮನೆ ಫನ್ ಮಾಡಿದೆ. ಏನು ಹೇಳಿ, ಏನು ಕೊಡ್ತೀರಾ ಸಂದೇಶ? ಇದೆಲ್ಲ ಸರಿನಾ ತಪ್ಪ? ಯಾರು ಸರಿ ಯಾರು ತಪ್ಪು? ತಪ್ಪು ಅವ್ರದೇ ತಪ್ಪು. ಯಾರ್ದು? ಇನ್ಯಾರು? ಪ್ರಜ್ವಲ್ ರೇವಣ್ಣ ಅವ್ರದ್ದು. ಹೌದು. ನಿಮ್ಮ ಪ್ರಕಾರ ಹಂಗಾರೆ ಮಹಿಳೆಯರದು ಏನು ತಪ್ಪು ಅಂತ ಅನ್ಸಲ್ವಾ? ಅವ್ರದ್ದೇ ಇರುತ್ತೆ, ಬಟ್ ಅವ್ರು ಮಾಡಿರೋದು ದೊಡ್ಡ ತಪ್ಪು ಅಲ್ವಾ? ದೊಡ್ಡ ತಪ್ಪು. ಹಿಂಗೆ ಇಲ್ಲಿವರೆಗೂ ಇಳಿಬಾರ್ದಿತ್ತು ಅಂತೀರಾ? ಹೌದು. ಸರಿ, ಓಕೆ. ಏನು ಶಿಕ್ಷೆ ಆಗುತ್ತೆ ಅಂತೀರಾ? ಆಗುತ್ತೆ, ಆಗ್ಲೇಬೇಕು. ಕಾನೂನು ಸರಿ ಇಲ್ಲ, ಅವ್ರು ಕೊಡೋದು ಇಲ್ಲ, ಅದನ್ನ ಅಲ್ಲೇ ಮುಚ್ಚಾಕ್ತಾರೆ. ಹೌದು. ಅಬ್ಬಾ. ಸರಿ, ಈ ರೀತಿ ಎಲ್ಲ ನೋಡಿದಾಗ ಈ ಪ್ರತಿಯೊಬ್ಬರಿಗೂ ನೀವು ಒಂದು ಸ್ಟೂಡೆಂಟ್ ಆಗಿ ಏನು ಸಂದೇಶ ಕೊಡ್ತೀರಾ?
ಏನು ಸಂದೇಶ ಕೊಡ್ತೀರಾ ಅಂದರೆ ಹೆಣ್ಮಕ್ಳನ್ನ ದೃಷ್ಟಿಲಿ ನೋಡಬಾರ್ದು ಅಷ್ಟೇ. ಆ ದೃಷ್ಟಿಲಿ ನೋಡ್ಬಾರ್ದು ಅಷ್ಟೇ, ಅಷ್ಟೇ. ಮತ್ತೇನಿಲ್ಲ. ಆ ಕಡೆಯಿಂದ ನಿಮ್ಮ ಕಡೆಯಿಂದ ನಮ್ಮ ಕಡೆಯಿಂದ ನೀವು ಯಾವ ದೃಷ್ಟಿಲಿ ನೋಡಂಗಿಲ್ವೇ? ನೋಡೋದಿಲ್ಲ. ಒಟ್ಟಲ್ಲಿ ಆ ಕೆಟ್ಟ ದೃಷ್ಟಿಲಿ ನೋಡಬಾರ್ದು, ಒಳ್ಳೆ ರೀತಿ ಇರಬೇಕು. ಥ್ಯಾಂಕ್ ಯು. ನಮಸ್ಕಾರ ರೀ. ನೀವು ಮಾಸ್ಕ್ ಹಾಕೊಂಬಿಟ್ರಿ. ಹೇಳಿ, ನಿಮ್ಮ ಹೆಸರೇನು? ಸರಸ್ವತಿ. ಸರಸ್ವತಿ, ವಿದ್ಯಾ ಸರಸ್ವತಿ ಅಥವಾ ವೀಣೆ ಸರಸ್ವತಿನ? ಸರಸ್ವತಿ ಅಲ್ಲ. ಸರಿ, ಹೇಳಿ, ಯಾರು ಗೆಲ್ಬೋದು ಮೈಸೂರಲ್ಲಿ? BJP ಯದುವೀರ್ ಅಂತ ಯದುವೀರೇ ಅವರೇ ಗೆಲ್ಬೋದು. ಓಟ್ ಹಾಕಿದ್ರಾ? ಹಾಕಿದ್ದೀವಿ. ಈ ಓಟ್ ಹಾಕಲ್ವಲ್ಲ, ಸುಮ್ಮ ಮನೇಲಿ ಕುಂತ್ಕೊಂಡು ಸೋಂಬೇರಿಗಳಿರ್ತಾರಲ್ಲ, ಅವ್ರಿಗೆ ಏನು ಹೇಳ್ತೀರಿ? ಅದು ಅವ್ರದ್ದು, ಅವ್ರದಾ ಹಕ್ಕು, ಅದು ಅವ್ರಿಷ್ಟ. ಅವರು ಹಾಕ್ಬೋದು, ಇಲ್ಲ ಅಂದರೆ ಇಲ್ಲ. ಓ, ಏನಣ್ಣ ಮೇಕೆ? ಏನು ಹೆಸರು? ಹೆಸರುದು ಮೇಕೆ. ನಿನ್ನ ಹೆಸರೇನ? ನನ್ನ ಹೆಸರು ಬಳ್ಳಾರಿ. ಬಳ್ಳಾರಿ? ನಮ್ಮೂರು ವಿಜಯನಗರ. ವಿಜಯನಗರ ಬಳ್ಳಾರಿ. ಬಳ್ಳಾರಿಯಾ? ಹೆಸರೇ ಬಳ್ಳಾರಿ? ಹೆಸರೇ ಬಳ್ಳಾರಿ. ಅದಂಗೆ ಬಳ್ಳಾರಿ ಅಂತ ಹೆಸರು ಬಿಟ್ರು ಊರ ಹೆಸರ? ನಮ್ಮ ಊರ ಹೆಸರು ಇಟ್ಟಿರೋದು ಹಂಗೆ, ನನ್ನ ಬಳ್ಳಾರಿ ಅಂತ ಕರೆಯೋದು. ಇದು ನಮ್ದು ಮೇಕೆ. ತಡ್ರಿ ಒಂದು ನಿಮಿಷ, ಎಲ್ಲಿ ಓಡಿರಿ ಮೇಕೆ ತಕೊಂಡು? ಯಾರು ಗೆದ್ದವ್ರು ಮೈಸೂರಲ್ಲಿ? ಮೈಸೂರಲ್ಲಿ BJP ಬರ್ತದ. BJP ಅವರೇ ಬರೋದು. ಫಿಕ್ಸು. ಇಲ್ಲ JDS ಬರ್ಬೇಕು, BJP ಇರ್ಬೇಕು. ರಾಜರು ಓಟ್ ಹಾಕ್ದ? ಓಟ್ ಇನ್ನು ಹೋಗಿಲ್ಲ. ಈಗಿನ ಓಟ್ ಹಾಕೋದಕ್ಕೆ ಕಾಸು ಕೊಟ್ಟಿದ್ರಿ ಯಾವ ಇಲ್ಲ ನಮ್ಮ ಹಾಕೊಟ್ಟಮೆ ಆಗ್ಲೇ ಓಟು. ರೊಕ್ಕ ಕೊಟ್ರೆ ಓಟ್ ಹಾಕಿ? ಇಲ್ಲಪ್ಪ, ಕಾಸು ಕೊಡಿದ್ರು ಹಾಕ್ನಿ. ಸರಿ, ತಡಿ ಒಂದು ನಿಮಿಷ. ಈ ಮೊನ್ನೆ ಇದು ಪ್ರಜ್ವಲ್ ರೇವಣ್ಣ ಗೊತ್ತಾಯ್ತ ವಿಷಯ? ಯಾವುದು ಗೊತ್ತಿಲ್ಲಪ್ಪ. ಯಾವುದು? ಪೆನ್ ಡ್ರೈವ್ದು. ಯಾವುದು ಪೆನ್ ಡ್ರೈವು? ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್. ಪೆನ್ ಡ್ರೈವ್ ಅಂದ್ರೆ ಸಿಡಿ ಅದು ನಾನು ನೋಡಿಲ್ಲಪ್ಪ. ನೋಡಿಲ್ಲ. ಒಳ್ಳೆ ಮನ್ಸ. ಕುರಿ ಮರಿ ನೋಡ್ಕೊಳ್ದೆ? ಕುರಿ ಮರಿ ನೋಡ್ಕೊಳ್ಳೋದು ನಮ್ಮ ಮೇಕೆ. ಇದು ತಿಂಗಳು ಹೇಳ್ತದೆ. ತಿಂಗಳು ಇವರು ಹೇಳೋದು ಹೆಂಗ ಗೊತ್ತಾ, ಕಣ್ಣ ಹಾಳು ಮಾಡೋದ ತಿಂಗಳು ಹೇಳ್ತಾರ. ಇದು ತಿಂಗಳು ಹೇಳ್ತದೆ ಮೇ ಅಂತ. ಆಯ್ತು. ಇರ್ರಿ ಮನೆಯವ್ರನ್ನೆಲ್ಲ ಮಾತಾಡ್ಸವ. ಅಯ್ಯೋ, ಯಾಕಮ್ಮ ಹಿಂಗೆ ಗಾಬರಿ ಬೀಳ್ತೀರ ನೀವು? ದೇವ್ರೇ, ನಾವು ಬರ್ತಾ ಇರೋದು TV ಅವರು. ಅಕ್ಕ ನಮಸ್ತೆ, ನಿಮ್ಮ ಹೆಸರು? ಲಕ್ಷ್ಮಿ ಅಂತ ಸರ್. ಲಕ್ಷ್ಮಮ್ಮ, ಯಾರು ಗೆಲ್ಬೋದು ಮೈಸೂರು? ಓಟ್ ಹಾಕಿದ್ರಾ? ಆಗ್ತು ಸರ್. ಯಾರು ಗೆಲ್ಬೋದು ಸರ್? ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಸರ್. ನಾವು ಯಾರಿಗೆ ಹಾಕ್ಬೇಕು ಅವ್ರಿಗೆ ಹಾಕಿದ್ದೀವಿ ಸರ್. ಯಾರಿಗೆ ಹಾಕಿರಿ ಕೇಳೋದಿಲ್ಲ, ಅದು ಸುಮ್ ಕುತೂಹಲ. ಅದೇನೇ ಸರ್. ನಾವು ಹೆಂಗಾಗ್ಬೋದು? ರಾಜರು ಗೆಲ್ಬೋದು ಇಲ್ಲ ಕಾಂಗ್ರೆಸ್? ಸರ್ಕಾರ ಅನ್ಸ್ಬೋದು ಸರ್. ಉಲ್ನೂರ ಬರ್ಬೋದು, ಇಲ್ಲಾಂದ್ರೆ ರಾಜರು ಬರ್ಬೋದು ಅನ್ಸುತ್ತೆ. ನಿಮ್ಗೆಲ್ಲ ಭಾಗ್ಯ ಜ್ಯೋತಿ ಎಲ್ಲ, ಆ ಜ್ಯೋತಿ ಈ ಜ್ಯೋತಿ ಗೃಹಲಕ್ಷ್ಮಿ ಆ ಲಕ್ಷ್ಮಿ ಎಲ್ಲ ಸಿಗ್ತಿದವ? ಎಲ್ಲ ಸಿಗ್ತೈತೆ ಸರ್. ಎಲ್ಲ ಸಿಗ್ತೈತೆ. ಸರಿ, ಓಕೆ. ಒಟ್ಟು ನಿಮ್ಮ ಪ್ರಕಾರ ರಾಜರು ಗೆಲ್ಬೋದು ಅಂತ ಅನಿಸ್ತದೆ? ಅನ್ಕೊಂಡಿದೀವಿ ಸರ್. ಅದು ದೇವ್ರಿಚ್ಛೆ. ಅದು ನಮ್ಮ ದೇವ್ರಿಚ್ಛೆ. ದೇವ್ರೇನು ಹೇಳಿದ್ ಬಂದು ಮತ ಹಾಕಲ್ಲ ಹಂಗೆ. ಓ ಅಲ್ಲ, ಒಳ್ಳೆ ಕೆಲಸ ಕಾರ್ಯ ಮಾಡ್ತಿದ್ರಾ. ನಿಮ್ಮ ಹೆಸರು? ದೀಪ. ಈ ಸಲ ಯಾರಿಗೆ ಹಚ್ಚಿದ್ದು ದೀಪ? ಅಯ್ಯೋ, ನಾಚ್ಕತಾಲೆ. ಕೇಳಿಲಿ ಒಂದು ನಿಮಿಷ, 2 ನಿಮಿಷ, ನಾವು ಹೋಗ್ಬಿಡ್ತೀನಿ. ಯಾರು ಗೆಲ್ಬೋದು ಮೈಸೂರಲ್ಲಿ? ನಮಗೆ ಗೊತ್ತಿಲ್ಲ. ಮಂಡ್ಯ ಡಿಸ್ಟಿಕ್ಕು. ಹೌದಾ? ಮತ್ತೆ ಈ ಊರ್ನಾಗೆ ನಮ್ಮ ಅಮ್ಮನ ಮನೆಗೆ ಬಂದಿದ್ದೀವಿ. ಅಮ್ಮನ ಮನೆದು ತಿಳ್ಕೊಂಡಿರ್ಬೇಕು. ಯಾರು ಗೆಲ್ಬೋದು? ರಾಜರು ಗೆಲ್ಬೋದಾ? ಯಾರು ಗೆಲ್ಬೋದು? ಹೋಗಿ ಬೂತೊಳಗೆ ಹೋಗಿ ನೋಡಿದೀಮ, ಯಾರು ಹಾಕಿದ್ದಾರೆ, ನಮ್ಮ ಓಟ್ ನಾವು ಯಾರಿಗೆ ಮತ ನೀಡಬೇಕು ಅವ್ರಿಗೆ ನೀಡ್ಬಿಟ್ಟು ಬಂದಿದ್ದೀವಿ. ಹಿಂಗಂತೀರಾ? ಆದ್ರೂ ಒಂದು ನಾಡಿ ಮಿಡ್ತಾ ಇರ್ತದಲ್ಲ ಆ ಕಡೆ ಈ ಕಡೆ. ಇಲ್ಲ, ಅದು ಬಂದಾಗಲೇ ಗೊತ್ತಾಗಬೇಕಾದ್ರೆ ಅದು. ನಮಸ್ಕಾರ. ಎಲ್ಲರೂ ಓಟ್ ಹಾಕಿದ್ರಾ? ಆಯ್ತು. ಯಾಕೆ ಎದ್ರಿಗೆ? ಏನು ಹೆಸರು ನಿಮ್ಮದು? ವೇದಶ್ರೀ. ಓಟ್ ಹಾಕಿದ್ರಾ? ಇಲ್ಲ ಸರ್. ಯಾಕೆ? ಆಗಿಲ್ಲ ಇನ್ನು. ಪಾಪನ್ ಮಾತಾಡ್ಸ್ಬಿಟ್ಟಲ್ಲಪ್ಪ ಬಂದು. ಇನ್ನೂ 18 ಆಗಿಲ್ವಾ? ಆದರೂ ಕೇಳ್ತೀನಿ, ಯಾರು ಗೆಲ್ಬೋದು ಮೈಸೂರಲ್ಲಿ? ಗೊತ್ತಿಲ್ಲ ಸರ್. ಯಾರು ನಿಂತಿದ್ದಾರೋ ಅಂತ ಗೊತ್ತಾಗೋಗ್ಲಿ. ನೀವು ಓಟ್ ಹಾಕೋದು ಬೇಡಪ್ಪ. ಯಾರು ನಿಂತಿದ್ದಾರೆ, ಏನು ನಡೀತೈತೆ? ಕೈಯಲ್ಲಿ ಒಂದು ಫೋನ್ ಇಟ್ಕೊಂಡಿದ್ದಿಲ್ಲ, ಅದು ಯಾವ್ದು ಕಂಪ್ನಿದು ಅಂತ ಗೊತ್ತಾ? ವಿವೋ. ವಾವ್. ಶಿವಣ್ಣವ್ರೆ, ಯಾರು ಬರ್ಬೋದ್ರಿ ಮೈಸೂರಲ್ಲಿ? ಸರ್, ನಮ್ಗೆ ಇವಾಗ ಇವರು ಒಡೆಯರೇ ಬರೋದು ಅನ್ನೋ ಮೂಮೆಂಟ್ ಇದೆ ನಮ್ಮ ಕಡೆ, ನಮ್ಮ ಗೊತ್ತಿರೋ ಹಂಗಂತೀರಾ? ಗ್ಯಾರಂಟಿ. ಈಗ ಇದು ವಿಷಯ ಗೊತ್ತಾ ನಿಮಗೆ? ಪ್ರಜ್ವಲ್ ರೇವಣ್ಣದು ಪೆನ್ ಡ್ರೈವ್ ಕತೆ? ಸರ್, ಗೊತ್ತಿಲ್ಲ. ಅದು ನಮ್ಗೆ ಅಂದ್ರೆ ಅವೆಲ್ಲ ಅನುಭವ ಇಲ್ಲ. ನಮ್ಮ ಮೈಸೂರು ಕ್ಷೇತ್ರದಲ್ಲಿ ಏನಿದೆ ಅದು ಮಾತ್ರ ಅಷ್ಟೇ ಗೊತ್ತಿಲ್ಲ. TV ನ್ಯೂಸ್ ಅಲ್ಲಿ ನೋಡಿರಲ್ವ ನೀವು? ನೋಡ್ತೀವಿ, ಆದ್ರೆ ಅವಕ್ಕೆಲ್ಲ ನಾವು ಅನುಭವ ತಲೆ ಅಲ್ಲ, ನಿಮಗೆ ಗೊತ್ತಿತ್ತು ಅಂತ ಆದ್ರೂ ನಾನು ಕೇಳೋ ಪ್ರಶ್ನೆ ಏನು ಗೊತ್ತಾ? ನೀವು ತಲೆ ಕೆಡಿಸ್ಕೊಳ್ಳಿ ಬಿಡಿ ಅಂತಲ್ಲ, ಸಮಾಜಕ್ಕೆ ಏನು ಹಿರಿಯರಾಗಿ ಒಂದು ಸಂದೇಶ ಕೊಡ್ತೀರಿ? ಸರ್, ಸಮಾಜಕ್ಕೆ ಆದರೆ ಒಂದು ಒಳ್ಳೆ ಸ್ಥಾನದಲ್ಲಿ ಏನು ಅನುಭವ ಇರುತ್ತೆ ಅದನ್ನ ಮಾಡ್ಬೋದೇ ಹೊರತು ಕೆಟ್ಟದಕ್ಕೆಲ್ಲ ಅವಕಾಶ ಕೆಟ್ಟದ್ದು ಮಾಡಬಾರ್ದು. ಜನರು ನೋಡಿ ಕಲಿಬೇಕು. ಹೌದು, ಜನಸೇವೆನೇ ಜನರ ಸೇವೆ ಅಂತ ಒಂದು ಅನುಭವ ಇರ್ತದೆ. ಆ ಅನುಭವದಲ್ಲಿ ಏನಿದೆ ಅದಂತ ಮಾತ್ರ ಇದು ಮಾಡ್ಬೇಕೇ ಹೊರತು ಇಂಥವೆಲ್ಲ ಮಾಡ್ಕೊ ಕುಂತ್ಕೋಬಾರ್ದು.
ಸರಿ ಓಕೆ ಥ್ಯಾಂಕ್ ಯು ನಮಸ್ಕಾರ ಅಣ್ಣ ಏನು ಹೆಸರು ರಾಜು ಅಂತ. ರಾಜು ಅವರೇ ನಮ್ಮ ಕ್ಯಾಮ್ರಾಮನ್ ಹೆಸರು ರಾಜು ಅಂತ ಹೇಳ್ಬಿಡಿ ಹೇಳ್ಬಿಡಿ ಅವ್ರಿಗೆ ಹಾಯ್. ಓಕೆ ಸರಿ ಏನು ಹೇಳ್ತೀರಾ ಯಾರು ಗೆಲ್ಬೋದು ಮೈಸೂರಲ್ಲಿ? ಮೈಸೂರಲ್ಲಿ ಯಾರೇ ಗೆಲ್ಲಿ, ಆದರೆ ಏನೇ ಆದ್ರೂ ಒಂದು ಪ್ರಕೃತಿ ರಮ್ನಹಳ್ಳಿಗೆ ಈಜಡಿ ಮಾಡಿಸ್ತೀನಿ ಅಂತ ಓಟ್ ಹಾಕಿಸ್ಕೊಂಡಿದ್ದಾರೆ. ಪ್ರತಿಯೊಂದು ಎಲ್ಲ ಕಮ್ಮಿ ಮಾಡ್ತೀವಿ ಅಂತಂದ್ರೆ ಏಟು ಫುಲ್ಲು ಹೋಯ್ತಾನೆ ಇದೆ. ಈ ಹೆಂಗಸ್ರಿಗೆ ಮಾತ್ರ ಬಸ್ ಫ್ರೀ ಆಗೈತೆ. ಹೆಂಗಸರು ಏನು ಆಸೆ ಪಡ್ತಿದ್ದಾರೆ, 200 ರೂಪಾಯಿಗೋಸ್ಕರ ದುಡ್ಡು ಆಸೆ ಪಡ್ತಿದ್ದಾರೆ ತಿಂಗಳಿಗೆ ಮಾತ್ರ. ಇನ್ನೆಲ್ಲದಕ್ಕೂ ಒಂದು ಈಜಡಿ ಇಲ್ಲ. ಮಕ್ಕಳು ಮರಿಯೆಲ್ಲ ಒಂದು ಕಾವಲಿಯರಿಗೆ ಹೋಗ್ಬೇಕು ಅಂದರೆ ತಿಪ್ಪಗುಂಡಿಗೆ ಹೋಗ್ಬೇಕು, ಸಾಯಂಕಾಲ 7 ಗಂಟೆ ಆಯಿತು ಅಂದರೆ ಹೋಗ್ಬೇಕು. ಏನು ಹಾಗೆ ಮತ್ತು ಹೆಂಗಸರುಗಳು ಹೋಗ್ಬೇಕು ಅಂದರೆ ಒಬ್ರು ಗಂಡಸರು ಹೋಗ್ಬೇಕು, ಅಕ್ಕಪಕ್ಕ ಕಾವಲಿಗೆ ಹೋಯ್ತು ಅಂದ್ರೆ ಏನಕ್ಕೆ ಓ ನಿಮ್ದು ಬಾತ್ರೂಮ್ಸ್ ಇಲ್ಲ? ಅದಕ್ಕೆ ಈ ರಮ್ನಹಳ್ಳಿಲಿ ಇದೊಂದು ಸಮಸ್ಯೆ ಇದೆ ಅಂತ ನಾನು ಮೈಸೂರಲ್ಲಿ ಓದ್ಬೇಕಾದ್ರೆ ಕೇಳ್ಪಟ್ಟಿದ್ದೆ. ಅದೇ ಇನ್ನೂ ಸಮಸ್ಯೆ ಬಗೆಹರಿದಿಲ್ವಾ ಅದು? ಇಲ್ಲ ಈಜಡಿ ಆಗಿಲ್ಲ ಮತ್ತು ಹೆಂಗಸರಿಗೆಲ್ಲ ಹಿಂಗೆಲ್ಲ ತೊಂದರೆ ಆಗೈತೆ. ಅದ್ ಮಾಡಿದ್ರೆ ಒಳ್ಳೇದಾದ್ರೆ ಎಲ್ಲರೂ ಆಶೀರ್ವಾದದಿಂದ ಚಾಮುಂಡೇಶ್ವರಿ ಸಾಕ್ಷಾರಣಮ ಎಲ್ಲ ಓಟ್ ಹಾಕ್ತಾರೆ, ಚೆನ್ನಾಗಿ ಇನ್ನು ಬೆಳೆಸ್ತಾರೆ ಅವ್ರ ನಮ್ಮ ಮುಂದಕ್ಕೆ. ಓಟ್ ಹಾಕಾಯ್ತು, ಯಾರು ಬರ್ಬೋದು? ರಾಜರು ಲಕ್ಷ್ಮಣ? ಯಾರೋ ರಾಜರು ಬರಲೇಬೇಕು ಅನ್ಸುತ್ತೆ. ನೋಡ್ರಿ, ಒಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ. ನಾನು ಮೈಸೂರಿನಲ್ಲಿ ಓದುವಂತ ಸಂದರ್ಭದಲ್ಲಿ ರಮ್ನಹಳ್ಳಿಲಿ ಈ ರೀತಿಯಾದಂತ ಒಂದು ಪರಿಸ್ಥಿತಿ ಇದೆ ಅಂತ ಕೇಳ್ಪಟ್ಟಿದೆ. ಶೌಚಾಲಯ ಇಲ್ಲ ಅಲ್ವಾ? ಎಲ್ಲ ಬಯಲ್ ಕಡೆ ಹೋಗ್ಬೇಕು, ಬಯಲ್ ಶೌಚಾಲಯ ಹೋಗ್ಬೇಕು. ನೀವೆಲ್ಲ ನೋಡಿ ಫ್ರೀ ಅನುಕೂಲ, ಆ ಅನುಕೂಲ, ಈ ಅನುಕೂಲ ಮಾಡ್ಕೊಟ್ಟಿದಿರಲ್ಲ, ನಿಮ್ಮ ಯೋಗ್ಯತೆಗೆ ನಾಚಿಕೆ ಆಗ್ಬೇಕು. ದಯವಿಟ್ಟು ಜನಪ್ರತಿನಿಧಿಗಳು ರಮ್ನಹಳ್ಳಿ ಊರಿಗೆ ಬರಬೇಕು, ಇದೊಂದು ಸಮಸ್ಯೆನ ಬಗೆಹರಿಸ್ಬೇಕು ಅಂತ ಕೇಳ್ಕೊತೀನಿ. ಓಕೆ ಅಮ್ಮ ನಮಸ್ಕಾರ. ಅಯ್ಯೋ ಏನು ಹೆಸರು ನಿಮ್ದು? ನಾಚ್ಕೊಬಿಡ್ರಿ ತಾಳಿ. ಬೊಮ್ಮೈಲೆ ಏನು ಹೆಸರು ನಿಮ್ದು? ಸಾಕಮ್ಮ. ಓಟ್ ಹಾಕಿದ್ರಾ? ಮಾತಾಡ್ತಾ ಇತ್ತು ಅವ್ರನ್ನೆಲ್ಲ ಚೆನ್ನಾಗಿ ಮಾತಾಡಿದ್ರು. ಓಟ್ ಹಾಕಿರಾ? ಅಯ್ಯೋ ಏನಪ್ಪ ಹಾಕಿದ್ರು. ಓಟ್ ಹಾಕಿದ್ರ? ಯಾರು ಗೆಲ್ಬಹುದು ಮೈಸೂರಲ್ಲಿ? ಯಾರು ಗೆಲ್ಬಹುದು? ರಾಜರು ಇಲ್ಲ ಕಾಂಗ್ರೆಸ್? ಲಕ್ಷ್ಮಣ್ ರಾಜರು ಅವರೇ ಫಿಕ್ಸು ಪಕ್ಕ? ನಿಂದೆ ಜೀವನ ಸರಿ. ಏನ್ ಹೆಸರು? ಸಣ್ಣ ಸ್ವಾಮಿ. ಸಣ್ಣ ಸ್ವಾಮಿ? ದೊಡ್ಡ ಸ್ವಾಮಿ ಯಾರು ಮತ್ತೆ? ದೊಡ್ಡ ಸ್ವಾಮಿ ನಮ್ಮ ಅಣ್ಣ. ಅದು ಓಕೆ. ಏನೋ ರಾಮನಹಳ್ಳಿ ಊರು ಚೆನ್ನಾಗಿದ್ದದ? ಚೆನ್ನಾಗೈತೆ. ತುಂಬಾ ಜಿ ಟಿ ದೇವೇಗೌಡರು ಬಂದು ತುಂಬಾ ಚೆನ್ನಾಗಿ ಮಾಡವ್ರ ಇಲ್ಲಿ. ಯು ಜಿ ಡಿ ಮಾಡಿಲ್ಲ, ಅದು ಮಾಡಿಲ್ಲ, ಇದು ಮಾಡಿಲ್ಲ. ಈಗ ಮಾಡ್ತಾರೆ ಎಲ್ಲ. ಈ ಕೆಳಗೆ ಹೆಸರು ಹಾಕ ಹೋಗಿದ್ದಾರೆ. ಆಗುತ್ತಂಗ್ರೆ. ಗೆಲ್ಬೋದು. 3 ದಪ್ಪ CM ಆಗ್ಯಾವ, ಏನು ಹಾಕಿಲ್ಲ ಇಲ್ಲಿ ಸಿದ್ದರಾಮಯ್ಯ. 3 ದಪ್ಪ 4 ದಪ್ಪ 4 ದಪ್ಪ CM ಆಗಿ ನಮ್ಮೂರಲ್ಲಿ ಯಾರನ್ನೂ ಹಂಗೆಲ್ಲ ಬೈಬಿಡಿ. ಟಿವಿ ಅಲ್ಲ, ಟಿವಿ ಆಗ್ಲಿ, ನೀನು ಏನು ಹೈಕಮಾಂಡ್ ತಗೊಕೊಡು.